ಇವತ್ತು ನಾವು ಒಂದು ಎಗ್ ರೈಸ್ಗೋಸ್ಕರ 1.5 ಗಂಟೆ ಕಾಯ್ತೀವಿ ಅಂತ ನಾವು ಯಾರೂ ಅಂದ್ಕೊಂಡಿದ್ದಿಲ್ಲ. ನಮ್ಮ ಕೆಲಸ 8:30ಗೆ ಮುಗ್ದಿತ್ತು. ಆದರೆ ನಾವು ಎಗ್ ರೈಸ್ ತಿಂದಾಗ ರಾತ್ರಿ 10 ಗಂಟೆ ಆಗಿತ್ತು. ವಿಡಿಯೋ ಫುಲ್ ಕಾಮಿಡಿ ಇದೆ, ಫುಲ್ ವಿಡಿಯೋ ನೋಡಿ. ನಮ್ಮ ಮಂಜುಗೆ ಎಗ್ ರೈಸ್ ತರಕ್ಕಂತ ಕಳಿಸಿದ್ರು. ಅವನು ಎಗ್ ರೈಸ್ ಖಾಲಿಯಾಗಿದೆ, ಎಗ್ ರೈಸ್ ಮಾಡ್ಸಕತ್ತಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ. ನಾವು ನೋಡಿದರೆ ಕಾಯ್ಕೊಂಡು ಕುಂತಿದ್ವಿ. ಆದರೆ ಎಗ್ ರೈಸ್ ಬಂದಿದ್ದು ಮಾತ್ರ 10 ಗಂಟೆಗೆ. ವಿಡಿಯೋ ಕಾಮಿಡಿ ಇದೆ ನೋಡಿ. ಪೆಟ್ರೋಲ್ ತಗೋದ್ರೆ ಈ ಗಾಡಿ ತಗೋದಕ್ಕಿದ್ರಲ್ಲ ಟೂ ಬಡಕ್ಕೆ ಲೈಫ್ ದಾಗ ಈ ಡಬ್ಬಿ ಕಾದೋದ್ರೆ ಎಗ್ರೆಸ್ಗೆ ಒಂದ್ ಕೂಡಲೇ ನನ್ನ ಕ್ವಶನ್ಗಳು ಇದಾವ. ಕೋಳಿ ಮಟ್ಟಿತ್ತಲ್ಲ ಒಂದು. रुको जरा, सबर करो, बोला धक्का बुक्की नहीं करने का, आराम से लेने का. हाँ ಇಲ್ಲ ಒಂದು ಇಲ್ಲ ಏನಾರ ಹೇಳ್ತಾ ನೋಡೋದು ಅಲ್ಲ. ಅದಾದ್ಮೇಲೆ ಎಲ್ಲಾ ಕಟ್ಟಿದಾರ ಕವರ್ ಹಾಕ್ಬೇಕಂದ್ರೆ ಕವರ್ ಅರ್ಧ ಹೆಂಗೆ ಅಂತ ಮೂರ್ ಕ್ವಶನ್ ಇದಾವ, ಎಕ್ಸ್ಟ್ರಾ ಪ್ರಶ್ನೆಗಳು ಹೇಳ್ಬೇಕೀಗ. 9:30 ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪಾಪ ನಮ್ಮ ಮೋನ ದಳ ಎದ್ದು ತಡಿ ತಗೊಂಡ ಉದಯ ಬಂದಿದ್ ನೋಡ್ ಮತ್ತೆ ಹಂಗೆ ಅಂತಿದ್ದಲ್ಲಿ. ಲಾಸ್ಟ್ ಇನ್ನೊಂದ್ಸತಿ ಫೋನ್ ಮಾಡ ಅವಾಗಿಂದ ಲಾಸ್ಟ್ ಅವ್ ಬೇಡ ಎಗ್ ರೈಸ್ ಕ್ಯಾನ್ಸಲ್ ಮಾಡೋ ಅನ್ನಲ್ಲಿ ಎತ್ಲಾಗೆ ಕಚ್ಚಿದ್ರೆ ಒಂದ್ ಮೆಸೇಜ್ ಹಾಕು ವಾಟ್ಸಪ್ದಾಗ. ಸತ್ಯ ತಟ್ಟ ಮನೆಗಲ್ಲ 9:30 ಆತಲ್ಲೇ ಮನೆಗೆ ಹೋಗಿರೋ ಊಟ ಮಾಡ್ತಿದ್ವಲ್ಲ. ನೋಡಿದ್ರು 8:30 ಓದಲು 8:30 ಬೇಗನೆ ಹೋದ. 8:30ಕ್ಕಿಂತ ಮುಂಚೆ 5 ನಿಮಿಷ ಬರ್ತದನಂತ ಫಿಕ್ಸ್ ಇಲ್ಲ, ಯಾಕಂದ್ರೆ ಸೈಲೆಂಟ್ ಇತ್ತು, ಏನೇನು ಸೌಂಡ್ ಇಲ್ಲ. ಅಲ್ಲ 5 ನಿಮಿಷ ಫೋನ್ ಮಾಡಿ, ಅರ್ಧ ಗಂಟೆ ಆಗಿಲ್ಲ. समझ रहे हो? समझ रहे हो आप? समझ रहे हो? ಕವರ್ ಅರ್ಧ ಅಂತ ಏನ್ ಅರ್ಧ ಅಂತ ಗೊತ್ತಿಲ್ಲ. तू समझा? हाँ नहीं, तू समझा नहीं. ಹುಷಾರಿಲ್ಲ ಎಗ್ರೆಸ್ ಕತಿ ಬಿಟ್ಬಿಡೋದಿಲ್ಲ. ಅವನು ಕಾಯಗತ್ತ ಎಗ್ರೆಸ್ ಬಂದಿಲ್ಲ. ಎಗ್ರೆಸ್ ಆಸೆ ಅಷ್ಟು ಇಷ್ಟು ಹಿಡ್ಕೊಂಡ್ರೆ ಅರ್ಧ ಬಿಟ್ಬಿಡು ಹೇಳ್ತೀವಿ. ಪಾಪ ಚೋಟಪ್ಪ ಅವನ್ ಇದ್ದಿದ್ರಿ ಎಲ್ಲಾರು ಇಲ್ಲ. ತಿಂಡಿ ತರಕ 7:30 ಇವನಿಗೆ ಕಸ್ಬೇಕ ಆ ಟೈಮಿಗೆ ತಿಂಡಿ ತಗೋಪ್ಪ ಅಂತ ಎಲ್ಲಾರು ಅಲ್ಲೇ ಹೋಗಿ ಬಾಳ ಜಾಸ್ತಿನೇ 8:20 ಹೋಯ್ತು ನೋಡಪ್ಪ. ಅವಾಗ ಸರ್ಕಲ್ ಹೋಗಿದ್ದ, ಬಂದಾದ್ಮೇಲೆ ಮತ್ತೆ ಹೋಗಿದ್ದು. ಎಗ್ ರೈಸ್ ತಿಂತೀಯಾ? ಕವರ್ ಅರ್ಧ ಐತಿಲ್ಲ ನೋಡಲ್ಲಿ. 1 ತಾಸು 20 ನಿಮಿಷ ಬೇಕು ನಿನಗೆ. ನೀನ್ ತಾಂಬರ್ಲಿಲ್ಲ ಅಂದ್ರೆ ಸೆಂಟ್ರಿಗೆ ಬಿತ್ತಪ್ಪ.